ಸ್ಟೋರಿ. ಪುತ್ರನ ವ್ಯಾಮೋಹಕ್ಕೆ ಸಿಲುಕಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಕಾನೂನು ಉಲ್ಲಂಘನೆ ಮಾಡಿರುವಂತ ಪುತ್ರನಿಗೆ ಆ ಅವಕಾಶವನ್ನ ಕೊಟ್ರ ಅಂತ ಹೇಳಿ ಮತ್ತೆ ವಿರೋಧ ಪಕ್ಷಗಳ ಟೀಕಾಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಲುಕಿದ್ರ ಅನ್ನೋದಾಗಿ ಸದ್ಯ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಇದು ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪುತ್ರ ವ್ಯಾಮೋಹಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಲುಕಿದ್ರ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಏನು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕಾನೂನು ಉಲ್ಲಂಘನೆಯನ್ನ ಮಾಡಿದ್ರ? ಹಾಗಾದ್ರೆ ಏನ್ ಕಾನೂನು ಉಲ್ಲಂಘನೆಯನ್ನ ಮಾಡಿದ್ರು? ಕಾನೂನು ಉಲ್ಲಂಘನೆಯನ್ನ ಮಾಡಿ ಪುತ್ರ ಯತೀಂದ್ರಗೆ ಸಿಎಂ ಸಿದ್ದರಾಮಯ್ಯ ಆ ಅವಕಾಶವನ್ನ ಕೊಟ್ರ ಅನ್ನುವಂತ ಪ್ರಶ್ನೆ ಸದ್ಯ ಇರುವಂತದ್ದು. ಈ ರೀತಿ ಮಾಡೋದ್ರ ಮೂಲಕ ಮತ್ತೆ ವಿರೋಧ ಪಕ್ಷಗಳ ಟೀಕಾಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಲುಕಿದ್ರ ಅಂತ ಹೇಳಿ ಇನ್ನು ಪುತ್ರ ವ್ಯಾಮೋಹಕ್ಕೆ ಸಿಲುಕಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆ ಸದ್ಯ ಇರುವಂಥದ್ದು. ಹಾಗಾದ್ರೆ ಯಾವ ವಿಚಾರಕ್ಕಾಗಿ ಅನ್ನೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕಾನೂನು ಉಲ್ಲಂಘನೆ ಮಾಡಿದ್ದಾದ್ರೂ ಯಾಕೆ ಅಂತ ಹೇಳಿ, ಕಾನೂನು ಉಲ್ಲಂಘನೆಯನ್ನ ಮಾಡಿ ಪುತ್ರನಿಗೆ ಅವಕಾಶ ಕೊಡುವಂಥದ್ದು ಏನಿತ್ತು ಅಂತ ಹೇಳಿ, ಈ ರೀತಿ ಮಾಡೋದ್ರ ಮೂಲಕ ಏನಾದ್ರೂ ಮತ್ತೆ ವಿರೋಧ ಪಕ್ಷಗಳ ಟೀಕಾಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಲುಕಿದ್ರ ಅಂತ ಹೇಳಿ, ಹಾಗಾದ್ರೆ ಏನದು, ಏನು ಅವಕಾಶ, ಯಾವ ಕಾನೂನು ಉಲ್ಲಂಘನೆ ಅಂತ ನೋಡ್ತಾ ಹೋಗೋದಾದ್ರೆ ಗ್ರೇಟರ್ ಬೆಂಗಳೂರು ಆಡಳಿತ ಮಂಡಳಿ ರಚನೆಯಲ್ಲಿ ಕಾನೂನು ಉಲ್ಲಂಘನೆ ಆಯ್ತಾ? ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರಗೆ ಜಿಬಿಎ ಆಡಳಿತ ಮಂಡಳಿಯಲ್ಲಿ ಸದಸ್ಯತ್ವವನ್ನ ನೀಡಲಾಗಿದೆ. ಯತೀಂದ್ರಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೂ ಹಾಗಾದ್ರೆ ಇರೋ ಸಂಬಂಧ ಏನು ಅಂತ ಹೇಳಿ ಸದ್ಯ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ಮುಖಂಡ ಬಿಬಿಎಂಪಿ ಮಾಜಿ ವಿಪಕ್ಷ ನಾಯಕ ಪದ್ಮನಾಭ ರೆಡ್ಡಿ ಈ ರೀತಿಯಾದಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಕಾನೂನು ಉಲ್ಲಂಘನೆ ಮಾಡಿ ಪುತ್ರನಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಇಲ್ಲಿ ಬಿಬಿಎಂಪಿ ಮಾಜಿ ವಿಪಕ್ಷ ನಾಯಕರಾದಂತ ಪದ್ಮನಾಭ ರೆಡ್ಡಿ ಮಾಡ್ತಾ ಇರುವಂತದ್ದು. ಸಿಎಂರಿಂದ ಅಧಿಕಾರ ದುರುಪಯೋಗ ಮಾಡಿಕೊಂಡು ಪುತ್ರನಿಗೆ ಸದಸ್ಯತ್ವ ಕೊಟ್ಟಿದ್ದು ಯಾಕೆ ಅನ್ನುವಂತ ಪ್ರಶ್ನೆ, ಯಾವ ಮಾನದಂಡದಲ್ಲಿ ಯತೀಂದ್ರಗೆ ಪ್ರಾಧಿಕಾರದಲ್ಲಿ ಸದಸ್ಯತ್ವ ಕೊಡಲಾಗತ್ತೆ ಅಂದ್ರೆ ಅದಕ್ಕೆ ಏನಾದ್ರೂ ಕ್ರೈಟೀರಿಯಾ ಇದೆಯಾ? ಯಾವುದೇ ಆ ರೀತಿಯಾದಂತಹ ಒಂದು ಕ್ರೈಟೀರಿಯಾ ಇಲ್ಲದೆ ಹೇಗೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಪುತ್ರನ ಪರವಾಗಿ ಈ ರೀತಿಯಾದಂತ ಸದಸ್ಯತ್ವವನ್ನ ಕೊಟ್ಟಿದ್ದಾರೆ? ಯತೀಂದ್ರಗೆ ಪ್ರಾಧಿಕಾರದಲ್ಲಿ ಸದಸ್ಯತ್ವ ಕೊಡೋದಕ್ಕೆ ಯಾವ ರೈಟ್ಸ್ ಕೂಡ ಇಲ್ಲ ಅನ್ನೋದಾಗಿ ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಜಿಬಿಎ ಕಾಯ್ದೆಯಲ್ಲಿ ರಾಜ್ಯದ ಗೃಹ ಮಂತ್ರಿಗಳಿಗೆ ಸದಸ್ಯತ್ವವನ್ನ ನೀಡಬೇಕು. ಇದಕ್ಕೆ ಇರುವಂತಹ ಮಾನದಂಡ ಏನು ಅಂತ ನೋಡ್ತಾ ಹೋಗೋದಾದ್ರೆ ಜಿಬಿಎ ಕಾಯ್ದೆಯಲ್ಲಿ ರಾಜ್ಯದ ಗೃಹ ಮಂತ್ರಿಗಳಿಗೆ ಸದಸ್ಯತ್ವವನ್ನ ನೀಡಬೇಕು. ಇದು ಆಕ್ಚುಲಿ ಕ್ರೈಟೀರಿಯಾದಲ್ಲಿ ಇರುವಂತದ್ದು. ಆದ್ರೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಜಿಬಿಎ ಆಡಳಿತ ಮಂಡಳಿಯ ಸದಸ್ಯತ್ವವನ್ನ ನೀಡಿಲ್ಲ ಅನ್ನೋದಾಗಿ ಆರೋಪವನ್ನ ಸದ್ಯ ಅವರು ಮಾಡ್ತಾ ಇದ್ದಾರೆ. ಪದ್ಮನಾಭ ರೆಡ್ಡಿ ಈ ರೀತಿಯಾದಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಸಿಎಂ ಹಾಗೂ ಡಿಸಿಎಂ ಉತ್ತರವನ್ನ ಕೊಡಬೇಕು. ಜೊತೆಗೆ ಪ್ರತಿ ಪಾಲಿಕೆಯಿಂದ 2 ನಾಮನಿರ್ದೇಶಿತ ಸದಸ್ಯರಿಗೆ ಸದಸ್ಯತ್ವವನ್ನ ನೀಡಬೇಕು ಅಂತ ಹೇಳಿ ಇಲ್ಲಿ ಬಿಜೆಪಿ ಮುಖಂಡ ಬಿಬಿಎಂಪಿ ಮಾಜಿ ವಿಪಕ್ಷ ನಾಯಕ ಪದ್ಮನಾಭ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಶ್ಚರ್ಯಕರವಾದಂತಹ ಒಂದು ಸಂಗತಿ ಕಂಡು ಬರ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸುಪುತ್ರರಾದ ಶ್ರೀ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಗ್ರೇಟರ್ ಬೆಂಗಳೂರು ಆಡಳಿತದ ಸದಸ್ಯರನ್ನಾಗಿ ನೇಮಕನ ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡಿದ್ದೀರಿ ಅಂತ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ತಿಳಿದಿರೋ ಹಾಗೆ 2015ರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದು 101, ಆದರೆ ಕಾಂಗ್ರೆಸ್ ಪಕ್ಷ ಆಗ ಗೆದ್ದಿದ್ದು 76. ಆದರೆ ಬೇರೆ ರಾಜ್ಯಗಳಿಂದ ಆಯ್ಕೆಯಾಗಿದ್ದಂಥ ಮತದಾನದ ಹಕ್ಕನ್ನು ಹೊಂದಿರತಕ್ಕಂಥ ರಾಜ್ಯಸಭಾ ಸದಸ್ಯರನ್ನ ಬೆಂಗಳೂರಿನ ಮತದಾರರ ಪಟ್ಟಿಗೆ ಸೇರಿಸಿ ರಾಜ್ಯದ ಬೇರೆ ಜಿಲ್ಲೆಗಳಿಂದ ಆಯ್ಕೆಯಾಗಿದ್ದ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಮತದಾನದ ಪಟ್ಟಿಯಲ್ಲಿದ್ದಂಥವ್ರನ್ನ ಚುನಾವಣೆ ಫಲಿತಾಂಶ ಬಂದ ನಂತರ ಇಲ್ಲಿ ಮತದಾನಕ್ಕೆ ಬೆಂಗಳೂರಿನ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರುಗಳನ್ನು ಸೇರಿಸಿ 4 ವರ್ಷ ಅವರು ಯಶಸ್ವಿಯಾಗಿ ಆಡಳಿತ ನಡೆಸೋದಕ್ಕೆ ಯಾವ ರೀತಿ ಮಾಡಿದ್ರು ಅದೇ ರೀತಿಯಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ಲ ಎಂಪಿಗಳು ಬಿಜೆಪಿ ಪಕ್ಷದವರು, ಜೊತೆಗೆ ಅತಿ ಹೆಚ್ಚು ಶಾಸಕರು ಬಿಜೆಪಿ ಪಕ್ಷದವರು, ಮತ್ತೆ ಎಂಎಲ್ಸಿಗಳು ಅತಿ ಹೆಚ್ಚು ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಜಾಸ್ತಿ ಆಗ್ತಾರೆ. ಈ ಕಾರಣದಿಂದ ಈಗ ಮೊದಲನೇ ಪ್ರಯತ್ನವಾಗಿ ಯತೀಂದ್ರ ಸಿದ್ದರಾಮಯ್ಯನವರನ್ನ ಬೆಂಗಳೂರಿನ ಒಂದು ಗ್ರೇಟರ್ ಬೆಂಗಳೂರು ಆಡಳಿತಕ್ಕೆ ಸೇರಿಸಿರಬಹುದು ಅಂದ್ಬಿಟ್ಟು ನಾನು ಭಾವಿಸ್ಕೊಂಡಿದ್ದೀನಿ.
ಅವ್ರನ್ನ ಯಾವ ಮಾನದಂಡದಲ್ಲಿ ನೀವು ಸೇರಿಸಿದಿರಿ ಅಂದ್ಬಿಟ್ಟು ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮ ಪಕ್ಷದ ನಾಯಕರುಗಳು ಎಲ್ಲಿ ನೋಡಿದ್ರೂ ಸಂವಿಧಾನದ ಪುಸ್ತಕವನ್ನ ತೋರಿಸ್ತಾ ಇರ್ತೀರ. ಈಗ ಈ ಆಯ್ಕೆ ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಗ್ರೇಟರ್ ಬೆಂಗಳೂರು ಆಡಳಿತ ಮಂಡಳಿಗೆ ಯಾವ ಆಧಾರದ ಮೇಲೆ ಸೇರಿಸಿದ್ದೀರಾ ಅಂದ್ಬಿಟ್ಟು ತಿಳಿಸ್ಬೇಕು. ಈ ದಿನದ ನೋಟಿಫಿಕೇಶನ್ ಅಲ್ಲಿ ಒಂದು ಆಶ್ಚರ್ಯಕರವಾದಂತ ಒಂದು ಸಂಗತಿ ಕಂಡು ಬರ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಏನು ಗ್ರೇಟರ್ ಬೆಂಗಳೂರು ಆಡಳಿತ ಮಂಡಳಿ ರಚನೆಯಲ್ಲಿ ಕಾನೂನು ಉಲ್ಲಂಘನೆ ಆಯ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಜೊತೆಗೆ ಬಿಜೆಪಿ ಮುಖಂಡ ಆಗಿರುವಂತ ಪದ್ಮನಾಭ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಪುತ್ರ ವ್ಯಾಮೋಹಕ್ಕೆ ಸಿಲುಕಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ ಇದೆ. ನಿಜಕ್ಕೂ ಇದು ಆರೋಪನ ಏನು ಅಂತ ಹೇಳಿ ಈ ಕುರಿತಂತೆ ತಿಳಿಸ್ತಾ ಹೋಗೋದಾದ ದಿವ್ಯದಾಸ್, ಈಗ ಏನು ಈ ಒಂದು ಎರಡು ಅಂಶಗಳನ್ನ ಪ್ರಸ್ತಾಪ ಮಾಡಿರುವಂತ ಪದ್ಮನಾಭ ರೆಡ್ಡಿ ಅವರು, ಅದು ಎರಡು ಅಂಶಗಳು ಅತ್ಯಂತ ಪ್ರಮುಖವಾದ ಅಂಶಗಳು ಅಂತ ಹೇಳಿ ಪರಿಗಣಿಸಬೇಕಾಗ್ತದೆ. ಯಾಕಂತಂದ್ರೆ ಈಗ ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಏನ್ ಪ್ರಾಧಿಕಾರ ಮಾಡಿದ್ದಾರೆ, ಇದಕ್ಕೊಂದು ಆಡಳಿತಾತ್ಮಕ ಒಂದು ಮಂಡಳಿಯನ್ನ ಮಾಡಿದ್ದಾರೆ. ಈ ಮಂಡಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಅವರು ಅಂದ್ರೆ ಸಿಎಂ ಅವರು ಅಧ್ಯಕ್ಷರಾಗಿರ್ತಾರೆ, ಡಿಸಿಎಂ ಉಪಾಧ್ಯಕ್ಷರಾಗಿರ್ತಾರೆ. ಅವರು ಸೇರಿದಂತೆ ಹಲವರನ್ನ ಈ ಒಂದು ಈ ಕಮಿಟಿನಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಎರಡು ಮುಖ್ಯವಾದ ಅಂಶಗಳನ್ನ ಅವರು ಪ್ರಸ್ತಾಪ ಮಾಡಿರುವುದು. ಒಂದು, ಸಿಎಂ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವ್ರನ್ನ ಯಾವ ರೀತಿಯಾಗಿ ಈ ಒಂದು ಸದಸ್ಯತ್ವ ನೀಡಲಾಗಿದೆ. ಯಾಕಂದ್ರೆ ಅವರು ವರ್ಣಾ ಕ್ಷೇತ್ರದಲ್ಲಿ ಅವರ ವೋಟರ್ ಐಡಿ ಇರುವಂತದ್ದು, ಅವರು ಆ ಕ್ಷೇತ್ರದ ಒಂದು ಮತದಾರರು, ಜೊತೆಗೆ ಅವರು MLC ಕೂಡ ಹೌದು. ಆದ್ರೆ ಈ ಒಂದು ಬೆಂಗಳೂರಿಗೆ ಅವರ ಒಂದು ಸೇರ್ಪಡೆ ಯಾವ ಮಾನದಂಡದ ಆಧಾರದ ಮೇಲೆ ಸೇರ್ಪಡೆ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಉದ್ಭವಿಸಿರುವಂತದ್ದು. ಇದು ಸಿಎಂ ಅವರ ಒಂದು ಪ್ರಭಾವ ಅಥವಾ ಅಧಿಕಾರದ ಒಂದು ದುರುಪಯೋಗ ಆಗಿದೆ ಇದರಲ್ಲಿ ಎನ್ನುವಂತ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪದ್ಮನಾಭ ರೆಡ್ಡಿ ಅವರು ಬಿಬಿಎಂಪಿ ಮಾಜಿ ವಿಪಕ್ಷ ನಾಯಕರು ಕೂಡ ಹೌದು, ಬಿಜೆಪಿ ಮುಖಂಡರು ಕೂಡ ಹೌದು. ಅವರು ಎರಡು ಪಾಯಿಂಟ್ ಔಟ್ ಗಳನ್ನ ಹೇಳಿರುವಂತದ್ದು. ಒಂದು ಏನಂದ್ರೆ ಸಿಎಂ ಅವರ ಒಂದು ಇನ್ಫ್ಲುಯೆನ್ಸ್ ಇಲ್ಲದೆ ಇವ್ರನ್ನ ಸೇರ್ಪಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತು. ಮತ್ತೆ ಯಾವ ಬೆಂಗಳೂರಿಗೆ ಇವರ ಸೇರ್ಪಡೆಯಿಂದ ಆಗುವಂತಹ ಲಾಭ ಏನು ಎನ್ನುವಂತ ಪ್ರಶ್ನೆ. ಅವರು MLC ಆಗಿರ್ತಾರೆ, ಜೊತೆನಲ್ಲಿ ಬೆಂಗಳೂರನ್ನ ಪ್ರತಿನಿಧಿಸೋದಿಲ್ಲ. ಹಾಗಾಗಿ ಅವರ ಯಾವ ರೀತಿಯಾಗಿ ಅವರ ಸೇರ್ಪಡೆ ಮಾಡಿದ್ದಾರೆ ಅನ್ನುವಂತ ಯಾವ ಮಾನದಂಡ ಆಧಾರದ ಮೇಲೆ ಎನ್ನುವ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನೊಂದು, ರಾಜ್ಯದ ಗೃಹ ಸಚಿವರು ಅವ್ರನ್ನೇ ಈ ಒಂದು GBA ನಲ್ಲಿ ಒಂದು ಕಾನೂನಿನ ಒಂದು ನಿಯಮಾವಳಿಗಳ ಪ್ರಕಾರ ರಾಜ್ಯದ ಗೃಹ ಸಚಿವರನ್ನು ಕೂಡ ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಈ ಒಂದು ಕಮಿಟಿನಲ್ಲಿ ಸೇರ್ಪಡೆ ಮಾಡ್ಬೇಕಾಗ್ತಿತ್ತು. ಆಡಳಿತಾತ್ಮಕ ಮಂಡಳಿಯಲ್ಲಿ ಅವರು ಕೂಡ ಇರ್ಬೇಕಾಗಿತ್ತು. ಆದ್ರೆ ಅವ್ರನ್ನ ಕೈ ಬಿಟ್ಟಿರೋ ಹಿನ್ನೆಲೆಯಲ್ಲಿ ಒಂದು ರಾಜಕೀಯ ಹಿನ್ನೆಲೆ ಇದೆ. ಯಾಕಂತಂದ್ರೆ DK ಶಿವಕುಮಾರ್ ಅವ್ರಿಗೂ DK ಶಿವಕುಮಾರ್ ಪರಮೇಶ್ವರ್ಗೂ ಅವರ ಒಂದು ಬಣ ಒಳಗಡೆ ತಿಕ್ಕಾಟ ಇರುವ ಹಿನ್ನೆಲೆಯಲ್ಲಿ ಅವ್ರನ್ನ ಕೈ ಬಿಡ್ತಾರೆ. ಯಾಕಂದ್ರೆ GBA ಮಾಡ್ಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ರೂಪಿಸಿದ್ದಾರೆ. ಆ ನಿಯಮಗಳ ಪ್ರಕಾರ ರಾಜ್ಯದ ಗೃಹ ಮಂತ್ರಿಗಳು ಕೂಡ ಈ ಒಂದು GBA ನಲ್ಲಿ ಇರ್ಬೇಕಾಗ್ತದೆ. ಅದು ಆ ಒಂದು ಕಾನೂನು ಕೂಡ ಉಲ್ಲಂಘನೆ ಆಗಿರುವಂತಹ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನ ಸಿಎಂ ಅವರು ಅಥವಾ DCM ಅವರು ಉತ್ತರವನ್ನ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ಈ ಒಂದು ಕಮಿಟಿಯನ್ನ ರಚನೆ ಮಾಡಿ ಅದ್ರಲ್ಲಿ ಯಾರ್ಯಾರು ಇರ್ತಾರೆ, ಬೆಂಗಳೂರಿನ ಸಚಿವರು, MLAಗಳು ಇವರೆಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದೆ ಅಂದ್ರೆ ಯತೀಂದ್ರ ಅವರಿಗೆ ಯಾವ ಆಧಾರದ ಮೇಲೆ ಅಲ್ಲಿ ಕೊಟ್ಟಿರುವಂತದ್ದು. ಯಾಕಂದ್ರೆ ಅವರು MLC ಹೌದು, ಆದ್ರೆ ಬೆಂಗಳೂರಿನ ಮತದಾರರ ಅಲ್ಲ. ಆದ್ರೆ ಅವ್ರಿಗೆ ಯಾಕೆ ಈ ಒಂದು ಕಮಿಟಿನಲ್ಲಿ ಸ್ಥಾನಮಾನ ಕೊಟ್ಟಿದ್ದಾರೆ, ಮತ್ತೆ ಗೃಹ ಮಂತ್ರಿಗಳನ್ನೇ ಈ ಒಂದು ಕಮಿಟಿನಲ್ಲಿ, ಯಾಕಂದ್ರೆ ಅವರು ಕೂಡ ಈ ಕಮಿಟಿಲಿ ಇರ್ಬೇಕಾಗಿತ್ತು, ಅವ್ರನ್ನೇ ಕೈ ಬಿಟ್ಟಿದ್ದಾರೆ. ಎರಡು ಪ್ರಶ್ನೆಗಳನ್ನ ಪದ್ಮನಾಭ ರೆಡ್ಡಿ ಅವರು ಕೇಳಿರುವಂತದ್ದು. ಇದಕ್ಕೆ ಉತ್ತರವನ್ನ ಕೊಡ್ಬೇಕಾಗ್ತದೆ. ಸಿಎಂ ಅವರು DCM ಅವರೇ ಉತ್ತರ ಕೊಡ್ಬೇಕಾಗ್ತದೆ. ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಕಾನೂನಿನ ಉಲ್ಲಂಘನೆ ಆಗ್ತದೆ. ಮತ್ತೆ ಇದು ಕಮಿಟಿಯ ರಚನೆ ಇದೆಯಲ್ಲ, ಇದನ್ನ ಸಂಬಂಧಪಟ್ಟಂತೆ ಯಾರಾದ್ರೂ ಒಂದು ಪ್ರಶ್ನೆಯನ್ನ ಕೋರ್ಟ್ ಮೆಟ್ಟು ಕೂಡ ಏರುವಂತಹ ಸಾಧ್ಯತೆ ಈಗ ಕಾಣ್ತಾ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ಗ್ರೇಟರ್ ಬೆಂಗಳೂರು ಆಡಳಿತ ಮಂಡಳಿ ರಚನೆಯಲ್ಲಿ ಕಾನೂನು ಉಲ್ಲಂಘನೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಸದ್ಯ ಇರುವಂತದ್ದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯನ್ನ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನೇನೋ ಹೊರಡಿಸಿದೆ. ಇನ್ನು ಅಧಿವೇಶನದಲ್ಲಿಯೂ ಕೂಡ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಮಂಡನೆಯನ್ನ ಮಾಡಲಾಗಿತ್ತು. ಆದ್ರೆ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಿಎಂ ಸಿದ್ದರಾಮಯ್ಯ, ಉಪಾಧ್ಯಕ್ಷರಾಗಿ DK ಶಿವಕುಮಾರ್ ಆಗಿದ್ದಾರೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಹೆಸರು ಇರೋದು ಇಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸದಸ್ಯರ ಪಟ್ಟಿಯಲ್ಲಿ ಬಹುತೇಕ ಮಂದಿ ಬೆಂಗಳೂರಿನ ಶಾಸಕರಾಗಿ ಅಥವಾ ಪರಿಷತ್ ಸದಸ್ಯರಿದ್ದಾರೆ. ಆದ್ರೆ ಯತೀಂದ್ರ ಅವರ ಹೆಸರು ಸೇರಿಸಿರುವ ಬಗ್ಗೆ ಸಾಕಷ್ಟು ಚರ್ಚೆಗಳು ಸದ್ಯ ಈಗ ನಡೀತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ರಚನೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನ ಕೂಡ ಹೊರಡಿಸಿದೆ. ತಕ್ಷಣದಿಂದ ಗ್ರೇಟರ್ ಬೆಂಗಳೂರು ಜಾರಿಗೆ ಬರಲಿದೆ ಅಂತ ಕೂಡ ಹೇಳಲಾಗಿದೆ. ಜೊತೆಗೆ ಉಳಿದಂತೆ 73 ಸದಸ್ಯರನ್ನ ಈ ಪ್ರಾಧಿಕಾರ ಒಳಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ.